ಬಿಜೆಪಿ ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ ಬಿಜೆಪಿಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವ್ರೆ, ನೀವು ಗೆದ್ದಿರೋದು ಬಿಜೆಪಿ ಟಿಕೆಟ್ ಮೇಲೆ. ನಾ ಬಿಜೆಪಿದಿಂದ ಗೆದ್ದೀನಿ, ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ ಬಿಜೆಪಿ ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮ್ಗೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. ಬಿಜೆಪಿ ಸರ್ಕಾರನೂ ಗೊತ್ತಿದೆ, ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಮಿಳುನಾಡಿನಲ್ಲಿ ಫಿಸ್ಕಲ್ ಡಿಫಿಸಿಟ್ ಹೇಳಿದ್ನಲ್ರಿ, ನೀವು 2.97 ಇದ್ದು. ಆದರೆ ನಿಮಗೆ 2003-04 ಏನಾಯ್ತು ಅಂತಂದ್ರೆ, ಇದ್ದಕ್ಕಿದ್ದಲ್ಲೇನೆ GST ಪರಿಹಾರ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಆಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದವರು ರೆವಿನ್ಯೂ ಸರ್ಪ್ಲಸ್ಗೆ ಬಂದ್ರಿ. ಸೊ ಇದು ಮುಖ್ಯವಾಗಿ ಕಾರಣ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಬಿಜಾಪುರಕ್ಕೆ ಬಂದಿದ್ದಾಗ ಫ್ಲೈಓವರ್ ಮಾಡ್ತೀನಿ ಅಂತ ಬಜೆಟ್ನಲ್ಲಿ ಹೇಳಕ್ಕಾಗಿಲ್ಲ, ಮುಂದೆ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಮುಖ್ಯಮಂತ್ರಿ. ಇನ್ನೊಂದು ನಮ್ದು ವೈನ್ ಪಾರ್ಕ್ 100 ಕೋಟಿ ರೂಪಾಯಿ ಕೊಡ್ತೇನೆ ಅಂದಿದ್ರಿ. ಅದು ಬಜೆಟ್ನಲ್ಲಿ ಇನ್ನೂ 3 ಯಾವ ಹೊನ್ನಾಳಿ ಮತ್ತು ಇನ್ನೊಂದು ಸೇರಿಸಿ ಇವತ್ತ ಅದನ್ನ ಮಾಡಿದ್ರಿ. ದಯವಿಟ್ಟು ಬಿಜಾಪುರಕ್ಕೆ ನೀವು ಭಾಷಣ ಮಾಡುವಾಗ ಹೇಳಿದ್ರಿ ಅದನ್ನ ವೈನ್ ಪಾರ್ಕ್ ಮಾಡಬೇಕು ಅಂತ. ಅದನ್ನ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಪರಿಶೀಲನೆ ಹೇಳಿಲ್ಲ ಮುಖ್ಯಮಂತ್ರಿಗಳೇ. 100 ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಅದು ಇಲ್ಲಿ ಅಸೆಂಬ್ಲಿನಲ್ಲಿ ಕಮಿಟ್ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಭಾಷಣ ಮಾಡುವಾಗ ಅದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಮೇಲೆ ಇದನ್ನ ಹೇಳಿದ್ರೆ ನೀವೇ ಹೇಳಿದಿರಿ ಅಶ್ವಥ್ ನಾರಾಯಣ ಅವರೇ, 95% ಸಂಬಳಕ್ಕೆ ಹೋಗ್ತದೆ ಅಂತ. 95% ಸಂಬಳಕ್ಕೆ ಹೋಗೋದು, ಇನ್ನು ಎಷ್ಟು ದುಡ್ಡು ಉಳಿತದೆ? ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳತಕ್ಕಂಥದ್ದು ಸರಿಯಾದ ಕ್ರಮನ? ನೀವು ನೋಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಾದ ರೀತಿನ? ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಅದಕ್ಕೆ